ನೋಡ್ರಿ ಇಲ್ಲೇ ಆಗಿರೋದಿದು ಸ್ಕ್ರ್ಯಾಚ್ ಇಲ್ಲೂ ಇಲ್ಲಿ ಫೋನ್ ಕಾಣ್ತಾ ಇದ್ದೀರಾ ನೋಡಿ. ಈಗೇನು ಕ್ಲಿಪ್ಸ್ಗಳು ನೋಡಿದ್ರಲ್ಲ ಅದೆಲ್ಲ ಈ ಬ್ಲಾಗ್ ಒಳಗೆ ಐತಿ. ಈ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆತ ಹೇಳ್ರಿ? ಹುಬ್ಳಿಯಿಂದ ಸ್ಟಾರ್ಟ್ ಆತ. ಹುಬ್ಳಿಯಿಂದ ಬೆಂಗಳೂರಿಂದ ಮೈಸೂರು. ಅಂಡ್ ಇಲ್ಲೆಲ್ಲ ಹೋಗೋ ಒಳಗೆ ಏನೇನು ಆದ್ವ, ನನ್ನ ಫಾಸ್ಟಾಗಿ ಹೆಂಗೆ ಆಡಿಸ್ಕೊಂತ, ನನ್ನ ಗಾಡಿ ಹೆಂಗೆ ಸ್ಕ್ರ್ಯಾಚ್ ಆತ, ಉಡಾಳ್ ಪಗಾರ್ ಮನೆ ಒಳಗೆ ಏನಾತ, ಸೂರಜ್ ಹೆಂಗೆ ಬೆಟ್ಟ ಅದ, ಟಿಪಿಕಲ್ ಕನ್ನಡಿಗ, ಫಾರ್ಚುನರ್ ಓಡಿಸಿದ್ದು ಹೆಂಗೆ, ಅಂಡ್ ನನ್ನ ಕಾರ್ ಅವ್ರಿಗೆ ಏನು ಮಾಡ್ಸ ಅಂತೇವೆ ಅನ್ನೋದು ಈ ಬ್ಲಾಗ್ ಒಳಗೆ ಬರ್ತಕ್ಕೈತೆ. ಅದಕ್ಕೆ ಫುಲ್ ನೋಡ್ರಿ. ಯಾವಾಗ್ರೆ ಇಂಥ ಬ್ಯೂಟಿ ನೋಡಿದ್ರನ ರೈಸ್ ಆಗೋ ಸಣ್ಣನ ನಾ ತೋರ್ಸ ಅಂತ ನಿಮ್ಗೆ. ಎಷ್ಟು ಕೊಡೋದು ಚಟಿ ಮೈಲೇಜ್? 10.6 km/ಲೀಟರ್ ಕೊಡ್ತಿದೆ. ಇಷ್ಟೊತ್ತು 21 ಕೊಡ್ತಿತ್ತು. ಇವಾಗ ಸ್ವಲ್ಪ ಜೋರಾಗಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ 18.6 ಕೊಡ್ತಿದೆ. ಗುಡ್ಡ ಲಾಭ, ಗುಡ್ಡ ಭಾಳ ಚಲೋ. 100ಇಂದ 120 ತನಕ ಕ್ರೂಸ್ ಮಾಡ್ತಿದ್ದೀನಿ ನಾನು. ಬರ್ತಿದ್ದಂಗೆ ಸಿಡಾನ್ ಹೆಂಗೆ ಹೋಗ್ತೈತೆ ಗೊತ್ತೈತಿಲ್ಲ, ಹಿಂಗೆ ಹವರ್ ಹಾಕೊಂಡು ಶೀ ಅಂತ ಹೋಗಿರ್ತದೆ. ಆ್ಯಂಡ್ ಇದ್ರ ಏರೋಡೈನಾಮಿಕ್ಸೇ ಇದಕ್ಕೆ ಹೆಲ್ಪ್ ಮಾಡೋದು ಈ ಪರಿ ಮೈಲೇಜ್ ಕೊಡೋಕೆ. ಆರಾಮ್ ಹೊಡಿದ್ರೆ 18-20 ಮೈಲೇಜ್ ಇದೆ. ಫುಲ್ ಪವರ್ ಬೇಕಂತ ಹೊಡಿದ್ರೆ ಸ್ವಲ್ಪ ಜೋರಾಗಿ ಹೊಡಿದ್ರೆ ಪವರ್ ಇದೆ. ಅದೇ ಯಾವಾಗ ಈಗ ನೋಡಿ, ಈಗ ಒಂದು ಓವರ್ಟೇಕ್ ಮಾಡೋವಂಥ ಟೈಮ್ ಬರ್ತೈತಲ್ಲ, ಅವಾಗ ನೀವು ಆಕ್ಸಿಲೇಟರ್ ಪೆಡಲ್ನ ಪ್ರಾಪರಾಗಿ ತುಳಿದು ಗೇರ್ ಡೌನ್ ಮಾಡ್ಕೊಂಡು ಡೌನ್ ಶಿಫ್ಟ್ ಹೊಡೆದ್ರೆ ಪವರ್ ತೊಗೊಂಡು ಕಿತ್ಕೊಂಡು ಹೋಗ್ಬಿಡ್ತೈತಿ. ಬಟ್ ಮತ್ತೆ ನಾರ್ಮಲ್ ತೊಗೊಂಡು ಬಂದ್ರಿ ಅಂತಂದ್ರೆ ಮತ್ತೆ ಮೈಲೇಜ್ ಪಿಕಪ್ ಮಾಡ್ಕೋಬೋದು. ಇಫ್ ಯು ನೋ ಹೌ ಟು ಡ್ರೈವ್ ಡೈನಾಮಿಕಲಿ ಯು ಕ್ಯಾನ್ ಗೆಟ್ ಅ ಪವರ್ ಆ್ಯಂಡ್ ಎಕನಾಮಿನೂ ಹಂಗೆ ತೊಗೋಬೋದು. ಈಗ ಕಾರ್ಸ್ ಒಳಗೆ QR ಕೋಡ್ ಹಾಕೊಂಡ್ರೆ ನೋಡ್ರಿ ಹೆಂಗೆ ಸೀದಾ ದೇವ್ರ ಗುಂಡಿಗೆ 400 ಕಿಲೋಮೀಟರ್ 4 ತಾಸಾಗ ಅಲ್ಲಿ ಹುಡ್ಕೊಂಬಂದು ಇಲ್ಲಿ ಬಂದು 4 ತಾಸು ಟ್ರಾಫಿಕ್ದಾಗ ನಿಂದಿರ್ಬೇಕಪ್ಪ ದೇವ್ರೆ. ಇದು ಯಾಕೆ ಕಷ್ಟನ? ನಾ ಸ್ಟ್ರೀಮ್ ಮಾಡಿದೆ ಆಯ್ತಾ. ಸ್ಟ್ರೀಮ್ ಮಾಡಿ ರಾತ್ರಿ ನಿದ್ದಿನ ಆಗಲಿಲ್ಲ. ರೀಲ್ಸ್ ಅಡಿಕ್ಟ್ ಅದೇನ ನಾ ರೀಲ್ಸ್ ಅಡಿಕ್ಟ್ ಅದೇನಿ. ನಾ ಚೂತಿ ಅದೇನಿ. ನಾ 3 ಸತಿ ಮಕ್ಕೊಂಡಿದ್ದೇನಿ. 3 ಸತಿನೂ ರೀಲ್ ಓಡಾತಿತ್ತು. ನಾನು ಎಲ್ಲರೂ ಎಷ್ಟು ಒಂದು 3 ತಾಸು ಬರೀ ರೀಲ್ ನೋಡ್ರಿ ಅಂಥ ಚೂತಿ ಅದೇನ. ಏನು ಮಾಡೋಕೆ ಆಗಂಗಿಲ್ಲಪ್ಪ, ನಿದ್ದಿನ ಬರಲಿಲ್ಲ. 3 ಗಂಟೆ ಆಗ್ಬಿಡುತ್ತೆ ಒಮ್ಮೆ. ಇನ್ನೇನು ಬಿಡಿ 2 ತಾಸು ಅಂತಂದು 5 ಗಂಟೆಗೆ ಎದ್ದು ಬಂದೇನಿ, ನಿದ್ದಿನ ಮಾಡಿಲ್ಲ. ನಾಗ ಏನೇನೋ ಈ ಕಣ್ಣೊಳಗೆ ಪ್ರೇಮ ಗೀತೆಗಳು ಬರೋ ಅಂಥವು, ಇದ್ರ ಒಳಗೆ ಇಲ್ಲಿ ಹೊಡೆದಾಟದ ಹಾಡುಗಳು ಬರೋ ಅಂಥವು, ಒಳಗೆ ಡೀಪಾಗಿ ಥಾಟ್ಸ್ಗಳು ಬರೋ ಅಂಥವು ಏನೇನೋ ಆಗ ಅಂದ್ಬಿಟ್ಟೆ ನನ್ನ ಕಣ್ಣಿಗೆ ಎಚ್ಚರ ಇದ್ದು. ಈಗ ನಿದ್ದೆ ಮಾಡೋಕೆ ಎಲ್ಲಿ ಹೋಗ್ಬೇಕು ಅನ್ನೋದು ಕನ್ಫ್ಯೂಸ್ ಆಗ ಅಂತೈತೆ. ಟಿಪಿಕಲ್ ಕನ್ನಡಿಗ ಅವ್ರದ್ದು ಇವೆಂಟ್ ಹಣೆ ಅಂತೈತಿ. ಆ್ಯಂಡ್ ಅವ್ರ ಮೀಟಪ್ ಒಳಗೆ ಅದಾರ. ಸೊ ನನಗೀಗ ಅಲ್ಲಿ ಹೋಗಿ ಅಟೆಂಡ್ ಮಾಡೋಷ್ಟು ಶಕ್ತಿ ಇಲ್ಲ. ವಿ ಆರ್ ಟಯರ್ಡ್. ಅದಕ್ಕೆ ಸ್ವಲ್ಪ ರೆಸ್ಟ್ ಬೇಕು. ಇಲ್ಲಿಂದ ನಾವು ಮಾರತಳ್ಳಿಗೆ ಹೋಗ್ಬೇಕು, ನಮ್ಮ ಆಕಾಶ್ ಕಡೆ. ಇಲ್ಲ ಅಂತಂದರೆ ಉಡಾಳ್ ಪವ್ಯ ಕಡೆ ಹೋಗ್ಬೇಕು. ಅದೇ ಡಿಸೈಡ್ ಮಾಡೋ ಅಂತೀವಿ ಎಲ್ಲಿ ಹೋಗೋದು ಅಂತಂದು ವಿಚಾರ ಮಾಡಿ. ಈಗ ನೆಕ್ಸ್ಟ್ ಎಲ್ಲಿ ಕ್ಲಿಪ್ ಸ್ಟಾರ್ಟ್ ಆಗೈತಲ್ಲ ಅಲ್ಲಿ ಹೋಗಿರ್ತೇನೆ. ಬೆಂಗಳೂರು ರಿಂಗ್ ಕಾಣ ಅಂತೈತಿ. ಯಾವುದೋ ಜಪಾನಿಗೆ ಬಂದಂಗೆ ಆಗೈತಲ್ಲ. ನಾ ಬೆಂಗಳೂರು ಬಂದರೆ ಇದು ಆಕೋಸುಮ ಕೊನಿಚಿವ ಇದೇನಿದೆ ಹಿಂಗೆ ಬೆಳೆದ್ಬಿಟ್ಟ ಪಿಂಕ್ 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 ಎಲ್ಲ ಇಲ್ಲಿ ನೋಡಿಲ್ಲ. ವೈಟ್ ಪಿಂಕ್ ಇದೇನಿದು ಬೆಂಗಳೂರು ಹಿಂಗಾಗ್ಬಿಟ್ಟೈತಿ. ಬಾಯ್ಸ್ ಲವ್ ಪಿಂಕ್, ಬಟ್ ಇಷ್ಟ ರೋಡ್ ಮೇಲೆಲ್ಲ ಹಚ್ಬಿಟ್ರಲ್ಲಪ್ಪ. ಇಲ್ಲಿ ನೋಡಿಲ್ಲ ಎಲ್ಲ ಹೆಂಗಿದೆ. ಸೂಪರ್ ಕಾಣ ಅಂತೈತಿ. ಸೂಪರ್. ಯಾರ ಬೀಜ ಹಾಕ್ಯಾರಲ್ಲ ಸೂಪರ್ ಹಾಕ್ಯಾರ ನೋಡ್ರಿ. ಪಿಂಕ್ ಕಲರ್ದು ಗಿಡದ ಮರದ ಸೂಪರ್ ಬೀಜ ಗೈಸ್. ನೈಸ್ ಬೀಜ. ಅವೆಲ್ಲಿ ಸಿಗ್ತಾವ ಹೇಳ್ರಿ, ನಾನು ನಮ್ಮ ಹುಬ್ಳ್ಯಾಗ ಹಚ್ತೀನಿ ಒಂದು ಸ್ವಲ್ಪ. ಯಾರು ಈ ಫೋನ್ ತಗೊಳ್ಳಕ್ ಹೋಗ್ಬೇಡ್ರಿ. ಇದ್ರದ್ದು ಕ್ಯಾಮ್ರಾ ಮಾತ್ರ SHAGANI ಇದ್ರ ಕ್ಯಾಮ್ರಾ. ನಿಮ್ಗೆ ವಿಡಿಯೋ ಎಲ್ಲ ಮಾಡೋದಿತ್ತಂದ್ರೆ ಐಫೋನ್ ತಗೊಳ್ರಿ. ಐಫೋನ್ ಕ್ಯಾಮ್ರಾ ಮಾತ್ರ ಟಾಪ್ ನಾಚ್. ಅದ್ರ ಥರ ಕ್ಯಾಮ್ರಾ ಮತ್ತು ನಿಮ್ಗೆ ಯಾವ ಫೋನಲ್ಲೂ ಸಿಗೋದಿಲ್ಲ. ಇದ್ರದ್ದು ಉಪಯೋಗ ಇಲ್ರಿ. ಇದು ಸುಮ್ಮನೆ ಪೈಸಾ ಬರ್ಬಾದ್ ಬೆಂಚ್. ನಾನು ಹೇಳಿದೆಲ್ಲ ನಿದ್ದೆ ಬರ ಅಂತೈತಿ, ಹೋಗಿ ಎಲ್ಲರೂ ಒಂದು ಕಡೆ ಮಲ್ಕೋಬೇಕಂತ. ನಾನು ಎಲ್ಲಿ ಮಲ್ಕೊಳ ಅಂತೇನು ಹೇಳ್ರಿ? ಯಾರ ಮನ್ಯಾಗ ಹೇಳಿ ತಿರ್ಗೆ? ಇವ್ರ ಮನ್ಯಾಗ ಅಲ್ಲ, ಉಡಾಳ್ ಪವ್ಯ ಅವ್ರ ಮನ್ಯಾಗ. ಇಲ್ಲಿ ನೋಡ್ರಿ ಪವ್ಯ. ಆ್ಯಂಡ್ ರ್ಯಾನ್ ಸಿಮ್ಯುಲೇಟರ್ ಎಡಿಟ್ ಮಾಡ ಅಂತನಾತ ಕ್ರೇಜ್ ಇರ್ತದೆ ಪಕ್ಕ. ಏನಾಗದಂದ್ರೆ ಸಮಸ್ಯೆ ಏನಾಗದಂದ್ರೆ ನಾನು ವಿಡಿಯೋ ಪಟ ಶೂಟ್ ಮಾಡಿರ್ತಿದ್ದೆ. ಹೌದೌದು. ಆದ್ರೆ ಎಡಿಟರ್ ಇಂದ ಶಾರ್ಟೇಜ್ ಆಗ್ಬಿಟ್ಟಿದೆ. ಹೌದೌದು. ಎಡಿಟರ್ ಸಿಕ್ಕ ಅಂದ್ರೆ ನೋಡ್ರಿ ಪಟ್ ವಿಡಿಯೋ ಬರ್ತೈತ್ರಿ. ಬಟ್ ಮಿಸ್ ಮಾಡಕ್ ಹೋಗ್ಬೇಡ್ರಿ ಗೈಸ್. ಈ ರ್ಯಾನ್ ಸಿಮ್ಯುಲೇಟರ್ ಕ್ರೇಜಿ ಮಾಡ್ಯಾನವ. ಇದು ಈ ವ್ಲಾಗ್ ಯಾವಾಗ ಬರ್ತದೆ ಗೊತ್ತಿಲ್ಲ. ಒಟ್ನಲ್ಲಿ ಯಾವಾಗ ನೋಡ್ತಿದ್ರು ಚಾನಲ್ ಹೋಗಿ ಸೂರಜ್ ಗೇಮಿಂಗ್ ಅಂತ ಇರ್ತೈತಿ, ಅಲ್ಲಿ ಹೋಗೋದು ರ್ಯಾನ್ ಸಿಮ್ಯುಲೇಟರ್ ನೋಡ್ರಿ. ಆತ ಸೂರಜ್ ಗೇಮಿಂಗ್ 100K ಜಲ್ದಿ ಮುಟ್ಟಿಸ್ರಿ. ಇದು ಕಾರ್ತಿಕ್, ದ ಲೆಜೆಂಡರಿ ಕಾರ್ತಿಕ್. ಕಾಳೂರಲ್ಲಿದ್ರ ಬೆಂಗಳೂರಲ್ಲಿದ್ರ ಓ ಶೀಟ್. ಇಲ್ಲಿ ಬರ್ರಿ, ಉಡಾಳ್ ಬೈ ಏನೋ ಕುಕ್ ಮಾಡ್ತಿದ್ರಿ, ಇಲ್ಲೇ ಬೇಯಿಸ್ಬಿಡುವ. ಏನಂತಾರ ಅರ್ಪಿ? ಇದು ಬಳ್ಳುಳ್ಳಿ ಕುಟ್ಟೋದು ಅಲ್ಲಿದೆ.
ಏ ಬೆಳ್ಳುಳ್ಳಿ ಕುಟ್ಟದ ಅಂತಾರಪ್ಪ ಅದಕ್ಕೆ ಇದಕ್ಕೇನು ಹೆಸರು ಐತೆ ಗೈಸ್ ಇದಕ್ಕೇನು ಅಂತಾರೆ ಇದಕ್ಕೆ ನಮ್ಮ ಕಡೆ ಕಾಳು ಬಟ್ಟ ಅಂತಾರೆ ಬಟ್ ಇದಕ್ಕೆ ಇನ್ನೊಂದು ಹೆಸರು ಐತೆ ಅದು ನಂಗೆ ಗೊತ್ತಾಗಲ್ದು. ಮೇ ಬಿ ಬೇರೆ ಊರದ ನಮ್ಮ ಊರಾಗ ನಮ್ಮ ಮನ್ಯಾಗ ಇದನ್ನು ಬೆಳ್ಳುಳ್ಳಿ ಕುಟ್ಟದಂತೇವೆ ನಾವು. ನಿಮ್ಮ ಮನೆಗೆ ಏನಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡ್ರಿ. ಕಾರ್ತಿಕ್ ಕುಕ್ಕಿ ಮಾಡ್ಯಾನ ಇಲ್ಲಿ ನೋಡ್ರಿ, ಇದ್ರೊಳಗೆ ಚಾಕ್ಲೇಟ್ ಐತಿ ಮತ್ತು ಚಾಕ್ಲೇಟ್ ಫಿಲ್ಲಿಂಗು ಐತಿದೆ. ಹೈಡ್ ಆ್ಯಂಡ್ ಸೀಕ್ ಕಾರ್ತಿಕ್ಂದ ಬುಲ್ಲಿ ಕೈ ಮ್ಯಾಗ ಕುಂತೋತ್ ಇಲ್ಲಿ ಎಕ್ಸ್ಪ್ರೆಷನ್ ಕರ್ರೆಗೂ ಸೈಟ್ ರೆಡ್ ಪ್ಯಾರಸೈಟ್ ಇದೇನು ಹೊಲ್ಸ್ ಕ್ಯಾಮ್ರಾ ಇಟ್ಕೊಂಡು ಮಕ್ಕೊಂಡಿರಲ್ಲ ನೀವು. ಬೆಂಗಳೂರು ಬಂದೇನಿ ಬಟ್ ನಿಮ್ಮ ಮನೆಗೆ ಬರಂಗಿಲ್ಲ. ಕಾಲ್ ಮಾಡಿದ್ದೆ ಬೆಂಗಳೂರು ಬಂದೇನಿ ಬಟ್ ನಿಮ್ಮ ಮನೆಗೆ ಬರಂಗಿಲ್ಲ ಅಂತಂದು ಹೇಳಕ್ ಕಾಲ್ ಮಾಡಿದ್ದೆ. ವೆರಿ ಗುಡ್. ನಿಮ್ಮ ಮನೆ ಒಳಗೆ ನಂದು ಕಾಚಾ ಮತ್ತು ಟೀ ಶರ್ಟ್ ಅವೇನು ಉಳ್ದಾವಲ್ಲ ಅವ್ ಅಲ್ಲೇ ಇರಲಿ, ಅದೊಂದು ಪರಿಚಯದ ಒಂದು ಸಿಂಬಲ್ ಆಗಿ ಉಳ್ಕೊಲಿ ಅದ ಆತ. ಅದ್ರ ಜೊತೆ ಇದ್ದು ಮಜಾ ಮಾಡಿ ಹೊಂಟ್ವಿ. ಸೂರಜ್ ಬಾಯ್ ಬಾಯ್ ಅನ್ನ ಬಾಯ್ ನನ್ರಿ ಬೆಳಿಗ್ಗೆ ಮಟ್ಟ ಮಕ್ಕಳ ಕೊಟ್ಟಿಲ್ಲ ಬಾಯ್ ಮುಡಾಳ್ಪ ವಿತೌಟ್ ಎನಿ ಕವರ್ ಈ ಸ್ಲೀಪಿಂಗ್. ಬಾಯ್ ಪವನ್ ಬಾಯ್. ಡಬಲ್ ಟೋಲ್ ಕೊಟ್ಕೊಂಬಂದೇವಿ, ಫಾಸ್ಟಾಗ ಬ್ಲಾಕ್ ಆಗಿಬಿಟ್ಟೈತಿ. ಅವ್ರ ಫಾಸ್ಟಾಗಿ ಹಾಕಿದ್ರಲ್ಲ ಇದನ್ನ ಬರೀ ನೋಟ್ಬುಕ್ಕಿಗೆ ಅಂಟಿಸಿ ಹಚ್ಚಿಬಿಟ್ಟಾರೆ. ಎಲ್ಲ ಕಡೆ ಬ್ಲ್ಯಾಕ್ ಲಿಸ್ಟೆಡ್ ಅದ್ರೊಳಗೆ ICIC ಐತಿ. ಹುಡ್ಕ್ಯಾಡ್ ಸಾಕಾದ್ ಬ್ರೋ, ಹೆವಿ ರೊಕ್ಕ ಖರ್ಚಾತ್ ನಿನ್ನೆ ಇದ್ರ ಸಂಬಂಧ. ಫಾಸ್ಟ್ಯಾಗದ ಎಷ್ಟು ಯೂಸ್ ಐತೆ ಅಂತಂದು ನಿನ್ನೆ ಗೊತ್ತಾಗಿದ್ದು ನೋಡ್ರಿ ನನಗೆ. ಈಗ ಅದ ಕರೆಕ್ಟ್ ಮಾಡ್ಸ ಅಂತಾರೆ, ಅದ್ರ ಸಂಬಂಧ ನಿಂತೆ ನೋಡ್ರಿ ಬಿಸ್ಲಾಗ ಹೆಂಗೆ. ಈಗ ನಾವು ಮೈಸೂರು ಕಡೆ ಹೊಂಟ್ವಿ. ಅಲ್ಲಿ ಹೋಗಿ ಕಾರ್ ಫಾರ್ಮರ್ಸ್ ಒಳಗೆ ನಮ್ಮ ಕಾರ್ನ ಕೊಡೋದೈತಿ ಪ್ಲ್ಯಾನ್. ಆ್ಯಂಡ್ ಅವ್ರು ಇದ್ರ ಮೇಲೆ ವರ್ಕ್ ಮಾಡೋರು ಅದಾರ. ಏನು ವರ್ಕ್ ಮಾಡ್ತಾರೆ, ಬಿಫೋರ್ ಆಫ್ಟರ್ ಏನು ಚೇಂಜ್ ಆಕೈತಿ. ಆ್ಯಂಡ್ ಟಿಪಿಕಲ್ ಕನ್ನಡಿಗ ಅವರು ಇದ್ರ ಮೇಲೆ ವಿಡಿಯೋ ಮಾಡೋರು ಅದಾರ ಕಾರ್ ಮೇಲೆ. ನೋಡ್ತಾರೆ ಎಫರ್ಟ್ಸ್ ಎಷ್ಟೈತಿ. ಹುಬ್ಳಿನ ತೊಗೊಂಡು ಬಂದೇನು ರಿವ್ಯೂ ಮಾಡಕ್ಕೆ ಕೊಡಕ್ಕೆ. ವರ್ಟಸ್ ಮೈಸೂರ್ದಾಗ ಭಾಳ ಇದ್ವಿ, ಬಟ್ ರೆಡ್ ಪ್ಯಾರಾಸೈಟ್ ವರ್ಟಸ ರಿವ್ಯೂ ಮಾಡಿಸ್ಬೇಕಿತ್ತು. ನೋಡ ಅಂತೀರನ ಯಾವ ಕಾರ್ ಅಂತಲ್ಲ, ಯಾರು ಹೊಡಿತಾರ ಅನ್ನೋದು ಇಂಪಾರ್ಟೆಂಟ್ ಅದ. ವ್ಯಾಲ್ಯೂ ಅವಾಗ ಜಾಸ್ತಿ ಆಗೈತದ. ಈಗ ಏನಂದ್ರೆ ಫಾಸ್ಟ್ಯಾಗ ಅವ ಅಪ್ಡೇಟ್ ಮಾಡಿಸಿ ಕೊಟ್ಟಾನ. 30 ಮಿನಿಟ್ಸ್ ವೇಟ್ ಮಾಡೋದಿದ್ದ, 34 ಮಿನಿಟ್ಸ್ ಆಗೈತಿ. ನಿನ್ನೆ ಅಷ್ಟು ಕಡೆ ಬ್ಲ್ಯಾಕ್ ಲಿಸ್ಟೆಡ್ ಅಂತ ಐತಿ. ಈಗ ಹೋಗ ಸ್ಕ್ಯಾನ್ ಆದಾಗ ಏನ್ರಿ ಆತಂತಂದ್ರೆ ಗೈಸ್ ಕರೆ ಹೇಳ್ತೇನೆ, ಇಡೀ ಕರ್ನಾಟಕದಾಗ ಯಾರ್ಯಾರು ನನ್ನ ವಿಡಿಯೋ ನೋಡೋ ಅಂತಾರೆ ಎಲ್ಲರಿಗೂ ಧಾರವಾಡ ಬೇಡ. ನೀನು ಭಾಳ ರೊಕ್ಕ ಆಡಿಸ್ಕೊಳಲ್ಲ ಅದ್ರ ಸಂಬಂಧ. ಸ್ಕ್ಯಾನ್ ಆಗ್ಬೇಕು ಗೈಸ್. ಇದು ವೆರಿ ಇಂಟ್ರೆಸ್ಟಿಂಗ್ ಐತೆ ನೋಡ್ರಿ. ಆಕೈತಲ್ಲ ಸ್ಕ್ಯಾನ್ ಆಗಲಿಲ್ಲ ಅಂದ್ರೆ ಸ್ಕ್ಯಾನ್ ಆಗಲಿಲ್ಲ ಅಂದ್ರೆ ನನಗೆ ಸ್ಕ್ಯಾಮ್ ಇದು ಆಕೈತಾ. ಬ್ಲ್ಯಾಕ್ ಲಿಸ್ಟೆಡ್ ಕಮಾನ್ ಬರ್ತಿದೆಯಲ್ಲ ಬ್ಲ್ಯಾಕ್ ಲಿಸ್ಟೆಡ್ ಆಲ್ರೆಡಿ ಬರಂತ ಆಗಿಲ್ಲ ಅಂದ್ರೆ ಅದ ಫೋನ್ ಪೇ ಅಂತ ಎಷ್ಟು ಸ್ಕ್ಯಾನ್ ಮಾಡಿ ಆಗ್ಲಿಲ್ಲ ಅಂತ ಇನ್ನು ಬ್ಲ್ಯಾಕ್ ಲಿಸ್ಟೆಡ್ ಬರ ಅಂತೈತಿ. 340 ಕೊಡ್ಬೇಕಾತ್ನ 340 ಮತ್ತು ಇಲ್ಲಾಂದ್ರೆ 170 ಕಟ್ ಹಾಕಿತ್ತು ಅಷ್ಟೇ. ಶಿಟ್ ಆಗಿರ್ತೈತೆ ಅನ್ಕೊಂಡೆ. ಅಲ್ಲೇನ ಕನ್ನಡಿಗೆ ಹೆಂಗೆ ನಿಂತಾರ ಮ್ಯಾಲೆ ನೋಡಂಗಿಲ್ಲ. ಸೈಗೆ ಐತೆ ನೋಡ್ರಿ ಗೈಸ್. ಇದು ಯಾವ ಕರಲೇ ಇದೆ ಈ ರೋಡಿಗೆ ಮೋಟೋ ಬ್ಲಾಗರ್ಸ್ ಆಗ್ಬಿಟ್ಟಾರಲ್ಲಪ್ಪ. ಇದು ಯಾರಿದೆ ಈ ಮೈಸೂರಿಗೆ ಬಂದ್ರ ಮೋಟೋ ಬ್ಲಾಗರ್ಸ್ ಕಾಡ್ತಾರಲ್ಲ ನಮಗೆ. ಇವ್ರು ಇರ್ಬೇಕು. ಇವ್ರೆ ಆರ್ಪ ಫೇಮಸ್ ಯೂಟ್ಯೂಬರ್ ಯಾರು ಹೇಳ. ನಾನು ಅದ ಅಂತೀನಿ, ಕಾರ್ನಾಗ AC ಹಾಕೊಂಡು ಅಡ್ಡಾಡೋದ ಯಾವ ಅಡ್ಡಾಡ್ತಂತ ಬಿಸ್ಲಾಗಂತ ಅನ್ಸಾಂದ ನನಗೆ. ಅವ್ರು ಈ ಮೋಟೋ ವ್ಲಾಗರ್ಸ್ ಎಲ್ಲ ಪಿರಿ ಸ್ಟಕ್ ಆಗಿಲ್ಲ ಅಡ್ಡಾಡ್ತಾರಲ್ಲ ಅವ್ರೆ. ಹಂಗೆ ಬಿಸಿಲು ಹೊಡೆ ಅಂತೈತಿ. ಹೆಲ್ಮೆಟ್ ಹಾಕೊಂಡು ರೈಡಿಂಗ್ ಜಾಕೆಟ್ ಅದ್ರೊಳಗೆ ಮಾಸ್ಕ್ ಹಾಕೊಂಡು ಅಣ್ಣ 25,000 ಕ್ಯಾಲರಿ ಅಲ್ಲೇ ಬರ್ನ್ ಮಾಡಿರ್ತಾರೆ ಅನ್ನಿಸ್ತೈತಿ. ಮೋಟೋ ಬ್ಲಾಗರ್ಸಿಗೆ ಸಲ್ಯೂಟ್. ನಾನು ಸುಮ್ಮನೆ ಜಿಮ್ಗೆ ಹೋಗಂಗಿಲ್ಲ, ಮೋಟೋ ಬ್ಲಾಗರ್ ಆಗ್ಬಿಡ್ತೇನೆ ನಾನು. ಮಧ್ಯಾಹ್ನ ಎಲ್ಲ ಹಾಕೊಂಡು ಇಕ್ವಿಪ್ಮೆಂಟ್ಸ್ ಹಾಕೊಂಡು ನಾನು ಅಡ್ಡಾಡ ಅಂದ್ಬಿಡ್ತೇನೆ ಅಷ್ಟೇ. ಈಸಿ ಅದ್ರೊಳಗೆ ಇಲ್ಲಿ ನೋಡ್ರಿ ಮಿಲ್ಟ್ರಿ ಬೇಸ್ ಇದೆ. ಬ್ರೋ ಅಥರೈಸೇಷನ್
ಕಾರ್ ಫಾರ್ಮರ್ಸಿಗೆ ಎದಕ್ಕೆ ಬಂದೇವಂದ್ರೆ ಅದು ವರ್ಚಸ್ಸನ್ನು ಎಕ್ಸ್ಚೇಂಜ್ ಮಾಡಿ ಫಾರ್ಚುನರ್ ತೊಗೊಂಡು ಹೋಗ್ಬೇಕಂತಂದು ಇದೆ ನೋಡ್ರಿ ಫಾರ್ಚುನರ್ ತೊಗೊಂಡು ಹೋಗ್ಬೇಕನ್ನೋ ಇದಾಯ್ತು ಈಗ. ಅದ್ರ ಸಂಬಂಧ ಸಾಕಾತ ಅದು ಬೇಜಾರಾತ. ಇದು ಸ್ನಾರ್ಕ್ಲರ್ ಎಲ್ಲ ಹಾಕ್ಯಾರ. ಸೊ ಇದನ್ನ ತೊಗೊಂಡು ಹೋಗ್ಬೇಕನ್ನೋ ಪ್ಲ್ಯಾನ್ ಐತಿ. ಅಕಾರ್ಡ್ ತಾನೇ ಇದು. ಓ ಮಿಟ್ಸುಬಿಷಿ. ಇವೆಲ್ಲ ಇದಕ್ಕೆ ಟೇಪ್ಗಳನ್ನ ಈಗ ಜೋಡಿಸ್ತಾ ಇದ್ದಾರೆ. ಅದು ಪೇಂಟ್ ಜೋಡಿಸ್ತಾರಲ್ಲ ಏನು ಅನ್ನಿಸ್ತು ಹೇಳ್ರಿ, ಅದನ್ನೇ ನೋಡಿ. ಅದು ಗಿರಣಿ ನೋಡ್ದಂಗೆ ಆಗ್ತಾರೆ. ಪಾಲಿಶ್ ಹೋಗುತ್ತಲ್ವಾ, ಕ್ರಾಫಿಂಗ್ ಕೋಟಿಂಗ್ ಮಾಡ್ಬಿಟ್ರೆ ಪಾಲಿಶ್ ಅಲ್ಲ. ಈಗ ಕಾರು ಕ್ರಾಫಿಂಗ್ ಹಾಕ್ಬೇಕು, ಪಾಲಿಶ್ ಹೋಗುತ್ತಲ್ವಾ ಇದು. ಅದು ಬೇರೆ ಕಾರ್ದು ಬೇರೆ ಇದೆ ಸ್ಕ್ರ್ಯಾಚ್ ಗೈಸ್. ಎಲ್ಲ ಇದೆ ತಮ್ಮನೇಲಿ ಮಾಡಕ್ಕಂತೀವಿ, ಮಾಡ್ಸಿಲ್ಲ. ಆಗೈತಿ ಟಚ್ ನೋಡ್ರಿ, ಇಲ್ಲೇ ಆಗಿರೋದಿದೆ ಸ್ಕ್ರ್ಯಾಚ್. ಇಲ್ಲಿಂದ ಹಿಡಿದು ಇಲ್ಲಿ ಮಠ ಆಗೈತಿ. ಅಲ್ಲೇ ಮೊನ್ನೆ ಗೋಕರ್ಣಾಗ ಹೋಗಿದ್ವಾ, ಹಿಂಗಿತ್ತು ರೋಡ್ ಹಿಂಗಿತ್ತದ. ಓಕೆ, ಹಿಂಗೆ ಬಂದು ಹಿಂಗೆ ತೊಗೋಬೇಕಿತ್ತು. ವೆರಿ ನ್ಯಾರೋ ರೋಡ್ ಇತ್ತು. ಅಲ್ಲೇ ಅವ ಏನಂತ ಮುಂದೆ ಬರ್ರಿ ಅಂತಂದು ಕೈ ಮಾಡಿಬಿಟ್ಟ. ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಬಾ ಅಂದ್ಬಿಟ್ಟ. ಅವ್ನು ಕಾನ್ಫಿಡೆನ್ಸ್ ನೋಡಿ ನನಗೆ ಕಾನ್ಫಿಡೆನ್ಸ್ ಬಂತಂದು ನಾನು ತೊಗೊಂಡೋಗ್ಬಿಟ್ಟೆ. ಆ ಕಾನ್ಫಿಡೆನ್ಸ್ ಒಳಗೆ ಇದ್ರ ಬ್ರೇಕ್ ಆಗಿಬಿಡ್ತು. ಹಂಗೆ ಸ್ಕ್ರ್ಯಾಚ್ ಆಗಿಬಿಡ್ತು. ಆಗ್ಬಾರ್ದಿತ್ತು, ಏನು ಮಾಡಕ್ಕೆ ಬರಲ್ಲ. ಗಾಡಿ ಯಪ್ಪ ಅಲ್ಲ ಸಣ್ಣ ಕಾಣಿಸ್ತೀರ, ಅದ್ರ ಪಕ್ಕ ನಿಂತ್ಕೊಳ್ಳಿ. 2010 ಒಳಗೆ ಎಲ್ಲ ಕೊಟ್ಬಿಟ್ರೆ ಮಿರರ್ ಫೋಲ್ಡ್ ಹಾಕೋ ಅಂತ. ಮೇನ್ ಆಟೋ AC ಕೊಟ್ರಲ್ಲ ಆ ಟೈಮ್ದಾಗ. ಎಷ್ಟು ಲಕ್ಷ ಆಯ್ತು ಬ್ರೋ ಅವಾಗಲೇ ಇದು? ಎಷ್ಟು ಲಕ್ಷ ಆಯ್ತು? 27-30 ಆನ್ ಮಾಡಿ ಹ್ಞೂ ಶೆಕೆ ಆಗ್ತಿದೆ. ಇಲ್ಲಿಂದ ಸೆನ್ಸರ್ ಟಚ್ ಹಾಕೈತೆ ಅನ್ನೋದನ್ನ ಇದು ಮಾಡಕ್ಕೆ. ಪೋಲೋಗೂ ಅದೇ ಇಂಜಿನ್ ಇರೋದು 1 ಲೀಟ್ರು. ಈಗ ಈಗ ನಂದ್ರೊಳಗಿರೋದು ಪೋಲೋದ್ದೇ ಸ್ಲಾವಿಯಾ, ಆಮೇಲೆ ಟೈಗೋನು, ಕುಶಾಕು ಎಲ್ಲ ಇದಕ್ಕೂ ಇದೊಂದೇ ಇಂಜಿನ್ ಇರೋದು. ಸೊ ಡಿಫ್ರೆಂಟ್ ಸ್ಟೇಟ್ ಆಫ್ ಟ್ಯೂನಲ್ಲಿ. ಈಗ ಅಲ್ಲ ಬ್ರೋ, ಈಗ ಟೈಗನ್ದಾಗೂ ಸೇಮ್ ಇಂಜನ್ ಐತಂದ್ರಲ್ಲ, ಈಗ ಸಿಡಾನ್ ಒಳಗೆ ಇಂಜನ್ಗೆ ಟೈಗನ್ ಒಳಗೂ ಅದಕ್ಕೆ ಡಿಫ್ರೆನ್ಸ್ ಆಕೈತೆ ಪರ್ಫಾರ್ಮೆನ್ಸ್ ಒಳಗೆ. ಪರ್ಫಾರ್ಮೆನ್ಸ್ ಅದೇ ಅವ್ರು ಹೆಂಗ್ ಬೇಕು ಆ ಥರ ಟ್ಯೂನ್ ಅಪ್ ಇದು ಮಾಡಿರ್ತಾರೆ. ಅದೇ ಇಂಜನ್ಗೆ ಟ್ಯೂನ್ ಅಪ್ ಮಾಡಿರ್ತಾರೆ. ಬೇರೆ ಈಗ SUV-ಗೆ ಪವರ್ ಬೇಕು, ಪವರ್ ರಿಕ್ವೈರ್ಮೆಂಟ್ಸ್ ಇದಕ್ಕೆ ಟಾರ್ಕ್ ರಿಕ್ವೈರ್ಮೆಂಟ್ಸ್ ಪ್ರಕಾರ ಇದು ಮಾಡಿರ್ತಾರೆ. ಬಟ್ ಟರ್ಬೋ ಹಾಕಿ SUV ಬ್ರೋ, ಇದು ಸೆಡಾನ್ ಅಲ್ಲ. ಏನು ಎಷ್ಟು ಸ್ಮೂತ್ ಆಗಿ ಬಂದ್ಬಿಡ್ತಲ್ಲಿ. ಅದೇ ಹೇಳತ್ತಿದ್ದು 6 ಪ್ರಕರಣ ಆದಿತ್ತು ಅವ್ರು ಕೆಳಗಿದ್ದಲ್ಲಿ. ಬ್ರೋ ನಾನು ಹೋಗಲ್ಲ, ಈಗ ರೀಸೆಂಟಾಗಿ ಅಡ್ಡಾಡಿ ಬಂದಿಲ್ಲ. ಎಂತಿಂತ ದಡ್ಕಿಗಳು ಪಾರ್ ಮಾಡೈತೆ ಹೇಳ್ರಿ, ಟಚ್ ಆಗಂಗಿಲ್ಲ ಕೆಳಗದ. ಈ ಮೋಟೋ ಬ್ಲಾಗರ್ಸ್ ಇದೆಲ್ಲ ದೋಸ್ತಿ ಏನಾದ್ರಿ ರೀ ಮೋಟೋ ಬ್ಲಾಗರ್ ಏನ್ ಕ್ಯಾಮ್ರಾ ಹಿಡ್ಕೊಂಡ್ ಬಂದ್ಬಿಡ್ತಿರಲ್ಲ ಎಲ್ಲಾ ಕಡೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೀರಾ ಗೊತ್ತಾ ನೀವು? ಕಲ್ಲ ಮೋಟೋ ಬ್ಲಾಗರ್ ಎಲ್ಲಾ ಕಡೆ ಇದ ಹಿಡ್ಕೊಂಡ್ ಬಂದ್ಬಿಡ್ತಾರ ಪಟ್ ಅಂತಂದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೀರಾ ನೋಡಿ. ಹೆಂಗೆ ಅಲ್ಲಾಡ್ತೈತೆ ನೋಡ್ರಿ ಇದು. ಜಸ್ಟ್ ಟೊಯೋಟಾ ಥಿಂಗ್ಸ್. ಯಾಕಂಗಿರಲ್ಲ ಇಂಥದ್ದು ಫಸ್ಟ್ ಟೈಮ್ ಮಾಡ್ಯ ಅಂದ್ರೆ ನೋಡು. ನಮ್ಮ ಮೈಸೂರಿಗೆ ಬಂದಾಗ ಒಂದು ಏನ್ರಿ ಹೊಸದು ಎಕ್ಸ್ಪೀರಿಯನ್ಸ್ ಮಾಡೋಕೆ ನೋಡು 100%. ಅದೊಂದು ಖುಷಿ ಮೈಸೂರಿಗೆ ಬರೋದು ನಂದು. ಇವರೆಲ್ಲ ಫ್ರೆಂಡ್ಸ್ ಆಗ್ಬಿಟ್ರಲ್ಲ, ಕ್ರೇಜಿ ಅಡ್ವಾಂಟೇಜಸ್. ಈ ಸೈಡ್ ನೋಡ್ರಿ, ಈ ಕಡೆದೆಲ್ಲ ಹೆಂಗೈತಿದೆ ಏರಿಯಾ, ಕ್ರೇಜಿ ಐತಿ. ನಿಮ್ಗೇನಾದರೂ ಡ್ರೀಮ್ ಸಿಟಿಯಲ್ಲಿ ಮನೆ ಮಾಡ್ಕೊಳ್ಳೋದಿದೆಯಾ? ನಿಮ್ಗೇನಾದರೂ ಡ್ರೀಮ್ ಲೈಫ್ ಬದುಕೋದಿದೆಯಾ? ಬನ್ನಿ ಡ್ರೀಮ್ ಸಿಟಿ ರೈ ಎಸ್ಟೇಟಲ್ಲಿ ಮನೆ ಮಾಡ್ಕೊಳ್ಳಿ. ಈ ಕಾರ್ ತಗೊಳ್ಳೋ ಬದಲು ಅದೇ ದುಡ್ಡನ್ನ ಇಲ್ಲೊಂದು ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಆ ಕಾರ್ ತಗೋಬೋದಿತ್ತು 2 ವರ್ಷ ಆದ್ಮೇಲೆ. ಮಾತ್ರ ಬೇರೆ ಲೆವೆಲ್. ನಾ ಅಪ್ಪಿ ಏನಾರು ಮೈಸೂರಿಗೆ ಬಂದಿದ್ದೀನಿ, ಏನಾರು ಹೊಡ್ತಿದ್ದಾರೆ, ಏನೋ ತೊಗೋತಿದ್ದಾರ 100% ಇದನ್ನ ತೊಗೊಂಡ್ಬಿಡ್ತಿದ್ದೆ. ಈಗಲೂ ಎಕ್ಸ್ಚೇಂಜ್ ಆಫರ್ ಇದೆ ನೋಡಿ. ನಾವು ರೇಸಿಂಗ್ ಒಂದು ಕಾರ್ ಹುಡುಕ್ತಾ ಇದೀವಿ. ಫೂ ಬಿಡಲ್ಲ, ತಲೆ ಕೆಡಿಸ್ಕೊಬೇಡ. ಕಾರ್ ಫಾರ್ಮರ್ಸಿಗೆ ಗಾಡಿ ಕೊಡ್ತೇನೆ ಇದನ್ನ. ಸೊ ಅವ್ರು ಏನಂತ ಹೇಳ್ಯಾರ ಅಂದ್ರೆ, ಇವತ್ತು ಸೋಮವಾರ, ಇವತ್ತು ನಾವು ಇದು ಕಾರ್ ಫಾರ್ಮರ್ಸಿಗೆ ಕೊಡ್ತೇವೆ ಆತ. ಅವ್ರು ಏನೇನು ತಲೆ ಒಳಗೆ ಇಟ್ಕೊಂಡಾರ, ದೇರ್ ಆರ್ ಸಮ್ ಪ್ಲಾನ್ಸ್ ಇದ್ರ ಮೇಲೆ ವರ್ಕ್ ಮಾಡೋದಕ್ಕೆ. ಅವ್ರು ಇದನ್ನ ವರ್ಕ್ ಮಾಡಿ ನಂಗೆ ಕೊಡ್ತಾರೆ. ಸೊ ಬಿಫೋರ್ ಆಫ್ಟರ್ನ ನಾವು ಇದ ಮಾಡ್ಬೇಕು ಈಗ. ಆ್ಯಂಡ್ ಆಫ್ಟರ್ ಏನೇನಾತ ಅನ್ನೋದು ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ, ಏನೇನು ಚೇಂಜ್ ಆತ,
ಹೆಂಗೆ ಮಾಡಿದ್ರು ಅಂತ ಅನ್ನೋದು. ಬಟ್ ಈ ಬ್ಲಾಗ್ ಒಳಗೆ ಇಷ್ಟ. ಆ್ಯಂಡ್ ಈಗ ನಮ್ಮ ಫೂಫು, ನಮ್ಮ ಕಾರ್ ಹೆಸರು ಫೂಫು ಆತ, ಅದು ಅಪ್ಗ್ರೇಡ್ ಆಗಿ ಆ್ಯಂಡ್ ಏನೇನು ಚೇಂಜ್ ಆತ ಹೆಂಗಾತಂತಂದೆಲ್ಲ ನೆಕ್ಸ್ಟ್ ಬ್ಲಾಗ್ ಒಳಗೆ ಗೊತ್ತಾಕೈತೆ ನಿಮಗೆ. ಓಕೆ ಓಕೆ ಓಕೆ